ಬಿಜೆಪಿ ಕಾಂಗ್ರೆಸ್ ನಡುವೆ ಕಿತ್ತಾಟ ಶುರುವಾಯಿತು. ಸಿದ್ದರಾಮಯ್ಯ ಸರ್ಕಾರದ 2ನೇ ದಿನದ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಕಿತ್ತಾಟ ಶುರು ಮಾಡಿಕೊಂಡ್ರು. ಇನ್ನು ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಗ್ಯಾರಂಟಿ ಗುದ್ದಾಟ ಜೋರಾಗಿತ್ತು. ಈ ಕಡೆ ಪ್ರಶ್ನೋತ್ತರ ಬಿಟ್ಟು ಚರ್ಚೆಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದು ಕೂತಿದ್ರು ಬಿಜೆಪಿ ನಾಯಕರು. ಹೀಗಾಗಿ ಕಲಾಪ ಸ್ಟಾರ್ಟ್ ಆಗ್ತಾ ಇದ್ದಂತೆ ಗದ್ದಲ ಗಲಾಟೆ ಹೆಚ್ಚಾಗಿತ್ತು. ಇನ್ನು ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು ಬಿಜೆಪಿ ನಾಯಕರು. ಇನ್ನು ಸದನದಲ್ಲಿ ಬಿಜೆಪಿ ಸದಸ್ಯರಿಂದ ತೀವ್ರ ಗದ್ದಲ ಗಲಾಟೆ ಕೂಡ ಆಯಿತು. ಇದೇ ಕಾರಣಕ್ಕೆ 12 ಗಂಟೆಗೆ ಕಲಾಪ ಮುಂದೂಡಿಕೆಯನ್ನ ಮಾಡಿದ ಸ್ಪೀಕರ್ ಯುಟಿ ಖಾದರ್. ಇನ್ನೇನು 12 ಗಂಟೆ ಆಯಿತು, ಈಗ ಶುರುವಾಗುತ್ತೆ ಮತ್ತೆ ಇದೇ ರೀತಿ ನಡೆಯುತ್ತಾ ಕಲಾಪ ಕಾದು ನೋಡಬೇಕು. ಬಿಜೆಪಿ ನಾಯಕರು ಸದನವನ್ನ ಮುಂದುವರೆದಕ್ಕೆ ಬಿಡ್ತಾರಾ ಅಥವಾ ಮತ್ತೆ ಗಲಾಟೆ ಗದ್ದಲ ಶುರುವಾಗುತ್ತಾ ಗೊತ್ತಿಲ್ಲ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಹೊರಗಡೆ ಕೂಡ ಹೋರಾಟ ನಡೀತಾ ಇದೆ. ಇನ್ನು ಸದನದ ಒಳಗೂ ಹೊರಗೂ ಹೋರಾಟವನ್ನು ನಡೆಸೋದಕ್ಕೆ ಈ ಹಿಂದೆನೇ ಪ್ಲಾನ್ ಕೂಡ ಆಗಿತ್ತು. ಅದೇ ರೀತಿ ಇವತ್ತು ಕಲಾಪ 2ನೇ ದಿನದ ಸದನ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಗ್ಯಾರಂಟಿ ಗುದ್ದಾಟ ಹೆಚ್ಚಾಗಿತ್ತು. ಇನ್ನು ಪ್ರಶ್ನೋತ್ತರವನ್ನ ಬಿಡಿ, ಚರ್ಚೆಗೆ ಅವಕಾಶ ಕೊಡಿ ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಕೂತ್ರು. ಅವಕಾಶ ನೀಡದೇ ಇರುವಂತಹ ಕಾರಣಕ್ಕೆ ಕಲಾಪವನ್ನ ಮುಂದೂಡಲಾಯಿತು. ಅಂದ್ರೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಬಾವಿಗಿಳಿದು ಹೋರಾಟವನ್ನ ನಡೆಸ್ತಾರೆ. ಇದೇ ಕಾರಣಕ್ಕೆ ತೀವ್ರ ಗದ್ದಲ ಉಂಟಾಗಿದ ಕಾರಣಕ್ಕೆ 12 ಗಂಟೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಿದ ಸ್ಪೀಕರ್ ಖಾದರ್. ವಿಧಾನಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಸದಸ್ಯರ ಗಲಾಟೆ ಶುರು ಕೂಡ ಆಯಿತು. ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡುವಂತೆ ಬಿಜೆಪಿ ನಾಯಕರು ಕೂಡ ಪಟ್ಟು ಹಿಡಿದು ಕೂತ್ರು. ಹಾಗೆ ಬಾವಿಗಿಳಿದು ಗಲಾಟೆ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಇನ್ನು ಬಿಜೆಪಿ ನಾಯಕರ ಗದ್ದಲಕ್ಕೆ ಸಿಡಿದ ಸಿದ್ದರಾಮಯ್ಯ. ಬಿಜೆಪಿಯವರು ಮೊಂಡಾಟ ಬಿಟ್ಟು ಬರಲಿ ಅಂತ ಹೇಳಿದ ಸಿಎಂ ಸಿದ್ದು. ಇನ್ನು ಸಿಎಂ ಮೊಂಡಾಟ ಪದ ವಾಪಸ್ ಪಡೆಯುವಂತೆ ಮತ್ತೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮೊಂಡಾಟ ಅನ್ನೋದು ವಿಪಕ್ಷದ ಹಕ್ಕುಗಳಿಗೆ ಅಪಮಾನ ಮಾಡದಂತೆ ಕಾಂಗ್ರೆಸ್ಗೆ ಧಿಕ್ಕಾರ ಕೂಗಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದನ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಗಲಾಟೆ ಶುರು ಮಾಡುತ್ತೆ. ಇದಕ್ಕೆ ಪ್ರತಿಯಾಗಿ ಈ ಮೊಂಡಾಟ ಬಿಡಿ, ಮೊಂಡಾಟದಿಂದ ಏನೂ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಮತ್ತೆ ಇದೇ ಮೊಂಡಾಟ ಪದಕ್ಕೆ ಬಿಜೆಪಿ ಗದ್ದಲ ಮಾಡಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ, ಮೊಂಡಾಟ ಅಸಂವಿಧಾನ ಪದನ, ಯಾವುದೇ ಪ್ರಶ್ನೆಗೆ ಉತ್ತರ ನೀಡಲು ನಾವು ತಯಾರು, ವಿಪಕ್ಷಗಳ ಮಾತಿಗೆ ನಾವು ಹೆದರ್ಕೊಂಡು ಓಡೋಗಲ್ಲ ಅಂತ ಇದೇ ಸಂದರ್ಭದಲ್ಲಿ ಮತ್ತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನು ಒಂದು ಕಡೆ ಸೆಷನ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಶ್ನೋತ್ತರ ಬಿಡಿ, ನಮಗೆ ಗ್ಯಾರಂಟಿಗಳ ವಿಚಾರವಾಗಿ ಚರ್ಚೆ ಮಾಡಬೇಕು, ಗ್ಯಾರಂಟಿಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದಾಗ ಯಾವಾಗ ಕೊಡ್ಲಿಲ್ಲೋ ಆವಾಗ ಸದನದ ಬಾವಿಗಿಳಿದು ಗದ್ದಲ ಗಲಾಟೆ ಕೂಡ ಹೆಚ್ಚಾಗುತ್ತೆ ಬಿಜೆಪಿ ನಾಯಕರ ಕಡೆಯಿಂದ. ಹೀಗಾಗಿ 12 ಗಂಟೆಗೆ ಕಲಾಪವನ್ನ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿಕೆ ಮಾಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಈ ಗದ್ದಲ ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಈ ಮೊಂಡಾಟವನ್ನ ಮೊದಲು ಬಿಡಿ ಅನ್ನೋ ಪದವನ್ನ ಯೂಸ್ ಮಾಡ್ತಾರೆ. ಇದೇ ಪದಕ್ಕೆ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಮೊಂಡಾಟ ಪದ ವಾಪಸ್ ಪಡೆಯುವಂತೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ವಿಧಾನಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಗಲಾಟೆ ಶುರು ಮಾಡಿದ್ದು, ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ನೀಡುವಂತೆ ಬಿಜೆಪಿಯವರು ಪಟ್ಟು ಹಿಡಿದ್ರು. ಇನ್ನು ಸದನ ಆರಂಭ ಆಗ್ತಾ ಇದ್ದಂತೆಯೇ ಗಲಾಟೆ ಶುರುವಾಗೋಯ್ತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮೊದಲು ಈ ಮೊಂಡಾಟ ಬಿಡಿ, ಮೊಂಡಾಟದಿಂದ ಏನೂ ಆಗಲ್ಲ ಅಂತ ಹೇಳಿದ್ರು. ಆಗ ಇದೇ ಮೊಂಡಾಟ ಪದಕ್ಕೆ ಬಿಜೆಪಿ ಗದ್ದಲ ಮಾಡ್ತು. ಇನ್ನೂ ಕೂಡ ಶಾಂತ ಆಯ್ತೋ ಇಲ್ವೋ ಅನ್ನೋದು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಯಾಕಂದ್ರೆ 12 ಗಂಟೆಗೆ ಸೆಷನ್ ಅನ್ನ ಮುಂದೂಡಿಕೆ ಮಾಡಲಾಯಿತು, ಇನ್ನೇನು ಶುರುವಾಗುತ್ತೆ. ಹೀಗಾಗಿ ಬಿಜೆಪಿ ನಾಯಕರು ಈಗ ಯಾವ ರೀತಿ ವರ್ತಿಸ್ತಾರೆ ಅನ್ನೋದೇ ಕುತೂಹಲಕಾರಿಯಾಗಿದೆ. ಇದೇ ಮುಂದುವರಿಯುತ್ತೆ, ಅದರಲ್ಲಿ ಆಶ್ಚರ್ಯ ಪಡುವಂತಹ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಈ ಕಡೆ ಹೊರಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ
ಸಿಎಂ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಸದನದ ಒಳಗೂ ಕೂಡ ಗ್ಯಾರಂಟಿಗಳ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು. ಇನ್ನು ವಿಧಾನ ಪರಿಷತ್ನಲ್ಲಿಯೂ ಕೂಡ ವಿರೋಧ ಪಕ್ಷದ ಸದಸ್ಯರಿಂದ ಗಲಾಟೆ ಕೂಡ ಶುರುವಾಯಿತು. ಗ್ಯಾರಂಟಿ ಯೋಜನೆ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆ ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಸದನ ಕೂಡ ಆರಂಭ ಆಗುತ್ತೆ. ಸೊ ಗದ್ದಲ ಗಲಾಟೆ ಹೆಚ್ಚಾಗಿದ್ದರ ಕಾರಣದಿಂದಾಗಿ ಸ್ಪೀಕರ್ UT ಖಾದರ್ 12 ಗಂಟೆಗೆ ಮುಂದೂಡಲಾಗಿತ್ತು. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಷನ್ ಕೂಡ ಶುರು ಆಗಬೇಕು. ಸೊ ತದನಂತರ ಬಿಜೆಪಿ ನಾಯಕರ ರಿಯಾಕ್ಷನ್ಸ್ಗಳು ಯಾವ ರೀತಿ ಇರುತ್ತೆ ಅನ್ನೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಪಟ್ಟು ಹಿಡಿದು ಕೂತಿದ್ದಾರೆ ಗ್ಯಾರಂಟಿಗಳ ವಿಚಾರ. ಏನಪ್ಪ ಗ್ಯಾರಂಟಿ ವಿಚಾರ ಅಂತ ಹೇಳಿದ್ರೆ, ಚುನಾವಣೆ ಹೊಸ್ತಿಲಿನಲ್ಲಿ ಅಂದರೆ ಇನ್ನೂ ಅಧಿಕಾರಕ್ಕೆ ಬರದೇ ಇರುವಂತಹ ಸಂದರ್ಭದಲ್ಲಿ ಗ್ಯಾರಂಟಿಗಳು ಹಾಗೇ ಕೊಡ್ತೀವಿ, ನಾವೇನು ಘೋಷಣೆ ಮಾಡಿದ್ದೀವೋ ಸೊ ಅಷ್ಟು ಗ್ಯಾರಂಟಿಗಳು ರಾಜ್ಯದ ಜನರಿಗೆ ನೀಡ್ತೀವಿ, ನುಡಿದಂತೆ ನಡೀತೀವಿ ಅಂತ ಹೇಳಿದ್ದ ಸಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳಿಗೆ ಷರತ್ತುಗಳನ್ನು ವಿಧಿಸಿದೆ, ಕಂಡೀಷನ್ಸ್ ಅನ್ನ ಹಾಕಿದೆ. ಸೊ ಯಾಕೆ ಆ ಕಂಡೀಷನ್ಸ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ಕಂಡೀಷನ್ಸ್ ಇದೆ ಅಂತ ಹೇಳಬೇಕಾಗಿತ್ತು, ಆಗ ಹೇಳ್ದೇನೆ ಅಧಿಕಾರಕ್ಕೆ ಬಂದ ನಂತರ ಕಂಡೀಷನ್ಸ್ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಜನರಿಗೆ, ರಾಜ್ಯದ ಜನರಿಗೆ ಏನೇನು ಗ್ಯಾರಂಟಿ 5 ಗ್ಯಾರಂಟಿಗಳು ಹೇಳಿದಿರೋ ಕಂಡೀಷನ್ಸ್ ಇಲ್ದೇನೆ ಕೊಡಬೇಕು ಅನ್ನೋದು ಈಗ ಬಿಜೆಪಿ ನಾಯಕರ ಪಟ್ಟ ಆಗಿದೆ. ಸೊ ಏನೀಗ ಒಂದು ಉದಾಹರಣೆಗೆ ಗೃಹಜ್ಯೋತಿ ಯೋಜನೆಯನ್ನ ತೆಗೆದುಕೊಂಡ್ರೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡೋದಾಗಿ ಸಿದ್ದು ಸರ್ಕಾರ ಹೇಳಿತ್ತು. ಸೊ ಅದರಂತೆಯೇ ಈಗಾಗಲೇ 95 ಲಕ್ಷಕ್ಕೂ ಹೆಚ್ಚು ಗ್ರಾಹಕರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಇವತ್ತು 1 ಕೋಟಿ ದಾಟುವ ಸಾಧ್ಯತೆ ಕೂಡ ಇದೆ. ಸೊ ಬಟ್ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಷರತ್ತುಗಳಿದೆ, ಕಂಡೀಷನ್ಸ್ ಇದೆ. ಆ ಷರತ್ತುಗಳೇನು? 200 ಯೂನಿಟ್ ಫುಲ್ ಉಚಿತವಾಗಿ ಕೊಡ್ತಾ ಇದೆಯಾ ಸಿದ್ದು ಸರ್ಕಾರ? ಇಲ್ಲ, ಅದರಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ. ಅಂದ್ರೆ ವಾರ್ಷಿಕವಾಗಿ ನೀವು ಈ ಹಿಂದೆ ಫಾರ್ ಎಕ್ಸಾಂಪಲ್ 2022ರಲ್ಲಿ ಫುಲ್ ವರ್ಷ ಎಷ್ಟು ವಿದ್ಯುತ್ತನ್ನ ನೀವು ಉಪಯೋಗಿಸಿದ್ದೀರೋ ಅದರಲ್ಲಿ ಡಿವೈಡೆಡ್ ಬೈ 12 ಮಾಡಿ. ಫಾರ್ ಎಕ್ಸಾಂಪಲ್ ಏನಾದರೂ 50 ಯೂನಿಟ್ ಅಂತ ಬಂದ್ರೆ ಈ ತಿಂಗಳು ಕೂಡ ನೀವು 50 ಯೂನಿಟ್ ವಿದ್ಯುತ್ತನ್ನೇ ಉಪಯೋಗಿಸಬೇಕು. 10% ಹೆಚ್ಚಳವಾಗಿ ಕೊಡಲಾಗುತ್ತೆ. ಅಂದ್ರೆ 55 ಯೂನಿಟ್ ಅನ್ನ ನೀವು ವಿದ್ಯುತ್ತನ್ನ ಉಚಿತವಾಗಿ ಬಳಸಬೇಕು ಅಂತ ಈ ರೀತಿ ಕಂಡೀಷನ್ಸ್ ಹಾಕಿದೆ ಸಿದ್ದು ಸರ್ಕಾರ. ಸೊ ಇದನ್ನೇ ಈಗ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ಯಾಕೆ ಈಗ ಕಂಡೀಷನ್ಸ್ ಹಾಕಿರೋದು? ಕಂಡೀಷನ್ಸ್ ಬೇಡ, ಕಂಡೀಷನ್ಸ್ ಇಲ್ದೇನೆ ರಾಜ್ಯದ ಜನರಿಗೆ ಉಚಿತವಾಗಿ ಕೊಡಿ ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಸದನದ ಒಳಗೂ ಪ್ಲಸ್ ಹೊರಗೂ ಕೂಡ ಹೋರಾಟಕ್ಕೆ ಇಳಿದಿದೆ. ಮತ್ತೊಂದು ಕಡೆ ನಿಲುವಳಿ ಸೂಚನೆಯ ಚರ್ಚೆಗೆ ಅವಕಾಶ ನೀಡುವಂತೆ ಧರಣಿಯನ್ನ ಕೂಡ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ ಬಿಜೆಪಿ ಸದಸ್ಯರು. ಇನ್ನು ಜನರಿಗೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡ್ತಾ ಇದೆ, ಜನತೆಗೆ ಮೋಸ ಮಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಬಿಜೆಪಿ ನಾಯಕರು, ಸದಸ್ಯರು. ಧಿಕ್ಕಾರ ಧಿಕ್ಕಾರ ಅಂತ ಬಿಜೆಪಿ ಶಾಸಕರು ಕೂಗ್ತಿದ್ದಾರೆ. ಸೊ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತೇ ಇಲ್ಲ. ಗ್ಯಾರಂಟಿಗಳ ವಿಚಾರವಾಗಿ ಯಾವ ರೀತಿ ನೀವು ಮಾತು ಕೊಟ್ಟಿದ್ರೋ ಅದೇ ರೀತಿ ಕಂಡೀಷನ್ಸ್ ಇಲ್ಲದೆ ರಾಜ್ಯದ ಜನರಿಗೆ ಕೊಡಬೇಕು. ನೀವು ಈಗ ರಾಜ್ಯದ ಜನರಿಗೆ ಮೋಸ ಮಾಡ್ತಿದ್ದೀರಾ ಅಂತ ಹೇಳಿ ಧಿಕ್ಕಾರಗಳನ್ನ ಕೂಗಿ ಬಿಜೆಪಿ ನಾಯಕರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸದನದ ಒಳಗೆ ಪ್ಲಸ್ ಹೊರಗೆ ಎರಡೂ ಕಡೆ ಇದೀಗ ಬಿಜೆಪಿ ನಾಯಕರು ಹೋರಾಟವನ್ನ ನಡೆಸ್ತಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಎರಡನೇ ದಿನದ ಸೆಷನ್ ಆರಂಭ ಆಗ್ತಾ ಇದ್ದಂತೆ ಗಲಾಟೆ ಎಲ್ಲ ಶುರುವಾಗುತ್ತೆ. 12 ಗಂಟೆಗೆ ಮುಂದೂಡಲಾಯಿತು ಸೆಷನ್ ಅನ್ನ ಕೂಡ, ಇನ್ನೂ ಕೂಡ ಶುರುವಾಗಿಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗಬೇಕು. ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ ಸದನದ ಒಳಗೆ ಅಂಡ್ ಹೊರಗೆ? ಮಧುಮಾಲ, ಅಧಿವೇಶನ ಆರಂಭ ಆದ ಸಂದರ್ಭದಲ್ಲಿ ಏನು ಬೆಳಗಿನ ಕಲಾಪ ಅಂದ್ರೆ ಪ್ರಶ್ನೋತ್ತರ ಕಲಾಪ ಆರಂಭ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ರೂಲ್ 6 ನಲ್ಲಿ ನಿಲುವಳಿ ಸೂಚನೆಯನ್ನ ಮಂಡಿಸಿದ್ರು. ಅದಕ್ಕೆ ಸ್ಪೀಕರ್ ಖಾದರ್ ಅವರು ಏನು ನಿಲುವಳಿ ಸೂಚನೆಯನ್ನ ನಾವು ಚರ್ಚೆಗೆ ಕೈಗೆತ್ತಿಕೊಳ್ಳೋಕೆ ಮೊದಲು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ತೇವೆ. ಬಳಿಕ ನಾವು ಈ ಒಂದು ಪ್ರಶ್ನೋತ್ತರ ಕಲಾಪ ಆದ ನಂತರ ಶೂನ್ಯ ವೇಳೆ ಆದ ನಂತರ ಚರ್ಚೆಗೆ ನಾವು ಪ್ರಿಲಿಮಿನರಿ ಸಬ್ಮಿಷನ್ ಪ್ರಾಥಮಿಕ ಮಂಡನೆಗೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಬಿಜೆಪಿ ನಾಯಕರಿಗೆ ಸುತ್ತಮ ಒಪ್ಪಿಲ್ಲ. ನಾನು ಮೊದಲೇ ಆರಂಭದಲ್ಲಿ ನಾವು ಅದಕ್ಕೆ ಪ್ರಾಥಮಿಕ ಸಬ್ಮಿಷನ್ ಎಂದು ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶವನ್ನ ಕೊಡಿ, ಎಷ್ಟೋ ಬಾರಿ ಏನು ಪ್ರಶ್ನೋತ್ತರ ಕಲಾಪವನ್ನ ಸಸ್ಪೆಂಡ್ ಮಾಡಿ ಅಥವಾ ಏನು ರದ್ದು ಮಾಡಿ ನಮ್ಮ ನಿಲುವಳಿ ಸೂಚನೆಗೆ ಅವಕಾಶವನ್ನ ಕೊಟ್ಟಿರುವಂತ ಒಂದು ಉದಾಹರಣೆಗಳಿವೆ. ಹೀಗಾಗಿ ನೀವು ಅವಕಾಶ ಕೊಡಿ ಅಂತ ಒಂದು ಡಿಮ್ಯಾಂಡ್ ಅನ್ನ ಹಿಡಿದರು. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಡುವೆ ಮಾತಿನ ಚಕಮಕಿ ನಡೆದು ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಏನು ಬಸವರಾಜ ಬೊಮ್ಮಾಯಿ ಇರ್ಬೋದು ಅಥವಾ ಏನು ಸುನಿಲ್ ಕುಮಾರ್ ಸೇರಿದಂತೆ ಹಲವಾರು ನಾಯಕರು ಎದ್ದು ನಿಂತು ಸ್ಪೀಕರ್ ಅವರ ಮಾತಿಗೆ ಮನ್ನಣೆ ಕೊಡದೆ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿ ನಾವು ಚರ್ಚೆಗೆ ಅವಕಾಶನ ಕೊಡಿ ಅಂತ ನಮಗೊಂದು ಪಟ್ಟನ್ನು ಹಿಡಿದು ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡ್ತಾ ಡಿ ಕೆ ಶಿವಕುಮಾರ್ ಅವರು, ನಾವು ನಿಮ್ಮ ಅಣಿಮುತ್ತುಗಳನ್ನ ಕೇಳಲಿಕ್ಕೆ ನಾವು ಸಿದ್ಧರಿದ್ದೇವೆ, ಪ್ರಶ್ನೋತ್ತರ ಕಲಾಪ ಆದ ನಂತರ ನಮ್ಗೆ ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇನ್ನಷ್ಟು ಮಾತಿನ ಚಕಮಕಿಯನ್ನ ಏನು ಅಶ್ವತ್ಥಾಣ ಇರ್ಬೋದು ಅವರು ಎತ್ತುವಂತ ಒಂದು ಪ್ರಯತ್ನವನ್ನು ಮಾಡೋದು. ಅದಾದ ನಂತರ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಬಸವರಾಜ ಬೊಮ್ಮಾಯಿ ಒಂದಷ್ಟು ತಿರುಗೇಟ ಕೊಡುವಂತ ಕೆಲಸ ಮಾಡಿದ್ರು. ಕಳೆದ 5 ವರ್ಷದಲ್ಲಿ ಏನು ನಿಮ್ಮ ಸರ್ಕಾರದ ಅವಧಿಯಲ್ಲಿ ವಿಪಕ್ಷ ನಾಯಕ ನಾನು ವಿಪಕ್ಷ ನಾಯಕನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಒಂದಿನನೂ ಸಹ ನೀವು ನಮಗೆ ಅವಕಾಶವನ್ನ ಕೊಡ್ಲಿಲ್ಲ. ಏನು ಪ್ರಶ್ನೋತ್ತರ ಕಲಾಪವನ್ನ ಸಸ್ಪೆಂಡ್ ಮಾಡಿರ್ಬೋದು ಅಥವಾ ಶೂನ್ಯ ವೇಳೆಯನ್ನ ಬದಿಗಿಸಿ ನನಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಈಗ ನೀವು ಕೇಳುವಂತ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಹೀಗಾಗಿ ಮಾತಿನ ಚಕಮಕಿ ನಡೆದು ಅಂತಿಮ ಹಂತದಲ್ಲಿ ಏನು ಸಿದ್ದರಾಮಯ್ಯ ಅವರು ಈ ರೀತಿ ಒಂಡಾಟವನ್ನ ಮುಂದುವರಿಸೋದು ಬೇಡ, ನೀವು ವಿಪಕ್ಷದವರು ನೀವೇನಿದ್ರು ಸಹ ನೀವು ಪ್ರಶ್ನೋತ್ತರ ಕಲಾಪ ಆದ ನಂತರ ನೀವು ಅದಕ್ಕೆ ಅವಕಾಶವನ್ನ ಕೇಳಿ, ಸ್ಪೀಕರ್ ಅವರು ಅವಕಾಶವನ್ನ ಕೊಡ್ತಾರೆ, ರೂಲ್ 60 ಇಂದ 68ಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ ಅಂತ ಹೇಳಿಕೆಯನ್ನ ಏನ್ ಕೊಟ್ಟರು. ಆ ಒಂದು ವಿಚಾರ ಸದನದಲ್ಲಿ ಇನ್ನಷ್ಟು ಗದ್ದಲಕ್ಕೆ ಕಾರಣವಾಯಿತು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಎಲ್ಲರೂ ಸಹ ಏನು ನಾವು ಸಹ ಈ ರೀತಿ ಕೊಡುವಂತ ಹೇಳಿಕೆ ಮೊಂಡಾಟ ಅಂತ ಕೊಡುವಂತ ಹೇಳಿಕೆ ಅಸಂವಿಧಾನಿಕ ಪದವನ್ನ ವಿತರಣೆ ಮಾಡಿ ಅಂತ ಬಸವಗೌಡ ಪಾಟೀಲ್ ಎತ್ತಾಳು ಮತ್ತೆ ಸುನಿಲ್ ಕುಮಾರ್ ಆರಕ್ಷಕ್ ಅವರು ಏನು ಚರ್ಚೆಗೆ ಇಳಿದ್ರು. ಅದಾದ ನಂತರ ನಾವು ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತ ಅನ್ನೋದನ್ನ ಮುಂದುವರಿಸಿದಂತೆ ಸದನದ ಬಾವಿಗಿಳಿದು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆದ್ರು. ಸುಮಾರು ಹೊತ್ತು ಕಾಲ ಸ್ಪೀಕರ್ ಯುಟಿ ಖಾದರ್ ಅವರು ಈ ಎಲ್ಲಾ ನಾಯಕರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಧರಣಿಯ ನಿರತರು ಅದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಸದನವನ್ನ 15 ನಿಮಿಷಗಳ ಕಾಲ ಮುಂದೂಡಿದ್ದಾರೆ. ಈಗ ಸ್ಪೀಕರ್ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ಸಂಧಾನ ಸಭೆ ನಡೆಸಲಾಗ್ತಾ ಇದೆ. ಈ ಸಂಧಾನವನ್ನ ಮುಂದುವರಿಸಿದ್ರೆ ಅಥವಾ ಏನು ಅವರು ಚರ್ಚೆಗೆ ಅವಕಾಶ ಕೊಡ್ತಾರ ಅಥವಾ ಧರಣಿಯನ್ನ ಮುಂದುವರಿಸ್ತಾರ ಅಂತ ಕಾದು ನೋಡಬೇಕಾಗಿದೆ. ಮಧುಮಾಲ, ಥ್ಯಾಂಕ್ ಯು ರಾಚಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಸಂಧಾನ ಮುಗಿದ ನಂತರ ನಿಜಕ್ಕೂ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಹೋರಾಟವನ್ನೇ ಮುಂದುವರಿಸ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನೂ ಸೆಷನ್ ಶುರುವಾಗಿಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಶುರುವಾಗುವ ಸಾಧ್ಯತೆ ಇದೆ. ಒಂದು ಕಡೆ ಹೊರಗೂ ಕೂಡ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಗ್ಯಾರಂಟಿಗಳ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಹೊರಗೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ಇನ್ನು ಸದನಕ್ಕೆ ಈಗ ವಿರಾಮವನ್ನು ತೆಗೆದುಕೊಳ್ಳಲಾಗಿದೆ, ಅಂದ್ರೆ ಮುಂದೂಡಲಾಗಿದೆ. ಸದ್ಯಕ್ಕೆ ನಮ್ಮ ಪ್ರತಿನಿಧಿ ಹೇಳಿದಂತೆ ಸಂಧಾನ ಕಾರ್ಯ ನಡೀತಾ ಇದೆ. ಸಂಧಾನದ ನಂತರ ಬಿಜೆಪಿ ನಾಯಕರ ರಿಯಾಕ್ಷನ್ ಯಾವ ರೀತಿ, ಚರ್ಚೆಗೆ ಅನುವು ಮಾಡಿಕೊಡ್ತಾರಾ ಅಥವಾ ಧರಣಿನೇ ಮುಂದುವರಿಸ್ತಾರಾ ಕಾದು ನೋಡಬೇಕು. ಸದನದ ಬಾವಿಗಿಳಿದು ಧರಣಿಗಿಳಿದ ಬಿಜೆಪಿ ನಾಯಕರು ನಿಲುವಳಿ ಸೂಚನೆಯ ಚರ್ಚೆಗೆ ಅವಕಾಶ ನೀಡುವಂತೆ ಧರಣಿಯನ್ನ ಮಾಡಿದ್ರು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ ಬಿಜೆಪಿ ಸದಸ್ಯರು ಜನತೆಗೆ ಮೋಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ನಾಯಕರು ಘೋಷಣೆಗಳನ್ನ ಕೂಗಿ ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ. ಧಿಕ್ಕಾರ ಧಿಕ್ಕಾರ ಅಂತ ಬಿಜೆಪಿ ಶಾಸಕರು ಕೂಗೋ ಮೂಲಕ ಹೋರಾಟಕ್ಕಿಳಿದ್ರು. ಸದನದ ಬಾವಿಗಿಳಿದು
ಎಸ್, ಸೆಷನ್ ಶುರುವಾಗ್ತಾ ಇದ್ದಂತೆ ಒಂದು ರೀತಿ ಗದ್ದಲ ಗಲಾಟೆ ಶುರುವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಪ್ರಶ್ನೋತ್ತರ ಬೇಡ, ನಮಗೆ ಗ್ಯಾರಂಟಿ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ, ನಿಲುವಳಿ ಸೂಚನೆಯ ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿ ನಾಯಕರು ಸದನದ ಒಳಗೆ ಧರಣಿಯನ್ನ ನಡೆಸಿದ್ರು. ಸಿದ್ದು ಸರ್ಕಾರದ ಮೊದಲ ಅಧಿವೇಶನದ ಇವತ್ತು ಎರಡನೇ ದಿನದ ಕಲಾಪ ನಡೀತಾ ಇದೆ. ಅದು ಕೂಡ ಸದ್ಯಕ್ಕೆ ಈಗ ಮುಂದೂಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಅಂತಾನೆ ಹೇಳಬಹುದು. ಬಿಜೆಪಿ ನಾಯಕರು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಅಥವಾ ಪ್ರೊಟೆಸ್ಟನ್ನೇ ಮುಂದುವರಿಸ್ತಾರಾ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪಕ್ಕಾ ಪ್ಲಾನ್ ಅಂದ್ರೆ ಈಗಾಗಲೇ ರಣತಂತ್ರಗಳನ್ನ ರೂಪಿಸಿಕೊಂಡು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು. ಯಾಕಂದ್ರೆ ತಮ್ಮ ಡಿಸ್ಅಡ್ವಾಂಟೇಜ್ ಅನ್ನ ಬಿಟ್ಕೊಡ್ಬಾರ್ದು. ಯಾಕಂದ್ರೆ ವಿಪಕ್ಷ ನಾಯಕನಿಲ್ಲದೆ ಸದನಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಅಸ್ತ್ರವನ್ನ ಕಾಂಗ್ರೆಸ್ಗೆ ನೀಡದೆ ಕಾಂಗ್ರೆಸ್ನ ಅಸ್ತ್ರಗಳನ್ನ ಇಟ್ಟುಕೊಂಡು ಇದೀಗ ಬಿಜೆಪಿ ನಾಯಕರು ಧರಣಿ ನಡೆಸುತ್ತಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.